ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಾಕ್ಷಿ ನಾಶಕ್ಕೆ ಪುಂಡರು ವಾಯ್ಸ್ ನೋಟ್ ಮಾಡಿದ್ದಾರೆ. ಪುಂಡರು ರವಾನಿಸಿದ ಆಡಿಯೋ ಟಿವಿ5ಗೆ ಲಭ್ಯವಾಗಿದೆ. 50,000 ಮಂದಿಗೆ ವಾಟ್ಸಪ್ನಲ್ಲಿ ಆಡಿಯೋ ಸಂದೇಶವನ್ನ ಕಳಿಸಲಾಗಿದೆ. ಇನ್ಸ್ಟಾ, ಫೇಸ್ಬುಕ್ ವಿಡಿಯೋ ಡಿಲೀಟ್ ಮಾಡುವಂತೆ ಸಂದೇಶ ನೀಡಲಾಗಿದೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಹುಡುಕ್ತಾ ಇದ್ದಾರೆ. ಎಲ್ಲರೂ ವಿಡಿಯೋವನ್ನ ಡಿಲೀಟ್ ಮಾಡಿ ಅಂತ ಆಡಿಯೋವನ್ನ ಕಳಿಸಲಾಗಿದೆ. ಗಲಾಟೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ಈ ಆಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ಇಸ್ಲಾಮಿಕ್ ಪವರ್, ಮುಸ್ಲಿಂ ಪವರ್ ಅಂತ ಶೇರ್ ಮಾಡಿರುವಂತ ಪುಂಡರು ಗಲಾಟೆ ಮಾಡಿದ್ರು, ಕಲ್ಲೆಸೆದ್ರು, ಪೊಲೀಸರ ಮೇಲೆ ಕಲ್ಲು ಬಿಸಾಕಿದ್ರು, ಕಂಪ್ಲೇಂಟ್ ಆಗ್ತಿದ್ದ ಹಾಗೆ ಊರ್ ಬಿಟ್ರು. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣಗಳನ್ನ ಬಳಕೆ ಮಾಡಿಕೊಂಡ್ರು. ಯಾವ ಕಾರಣಕ್ಕೆ? ಸಾಕ್ಷಿ ನಾಶ ಮಾಡೋದಕ್ಕೆ. ಧೈರ್ಯವಾಗಿ ಬಂದು ಕಲ್ಲೆಸೆದವರು ಧೈರ್ಯವಾಗಿ ನಾವೇ ಎಸ್ತಿದ್ದು ಅಂತ ಬಂದು ನಿಂತ್ಕೊಳ್ಬೇಕಿತ್ತು. ಆದ್ರೆ ಕ್ರೈಮ್ ಬ್ರಾಂಚ್ ಅವರಿಗೆ ಗೊತ್ತಾಗ್ಬಿಡುತ್ತೆ, ನಮ್ಮನ್ನು ಹುಡುಕ್ತಿದ್ದಾರೆ, ಆದಷ್ಟು ಬೇಗ ಡಿಲೀಟ್ ಮಾಡಿಬಿಡಿ ಅಂತ ಎಲ್ಲ ಗ್ರೂಪಲ್ಲೂ ಕೂಡ ಮೆಸೇಜಸ್ ಅನ್ನ ಹಾಕಿದ್ದಾರೆ. ಅದು ಕೂಡ ಆಡಿಯೋ ಮೆಸೇಜ್. ಫಸ್ಟು ಈ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರಲ್ಲ ಈ ತರ ಕಿಡಿಗೇಡಿಗಳು, ಅವರ ಅಡ್ಮಿನ್ಸ್ಗಳು ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂಥ ಆಕ್ಷನ್ಸ್ ಆಗಬೇಕು. ಬಹುತೇಕವಾಗಿ ನೀವು ಗಮನಿಸಿ, ಈ ಕಲ್ಲು ತೂರಾಟ ಆಗಿರಬಹುದು, ಹೊಡೆದಾಟ, ಬಳೆದಾಟ, ಧರ್ಮಗಳ ವಿಚಾರದಲ್ಲಿ ಗಲಾಟೆ, ಪಿತೂರಿ, ಕಿತಾಪತಿ ಏನೇ ಆಗಿರಲಿ, ಅದು ಶುರುವಾಗುವುದೇ ಈ ಗ್ರೂಪ್ಸ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಸ್ಗಳಲ್ಲಿ. ಅಲ್ಲೊಂದು ಚಿಕ್ಕದಾಗಿ ಚರ್ಚೆ ಶುರು ಆಗತ್ತೆ, ಕೊನೆಗೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚೋವರೆಗೂ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡೋವರೆಗೂ ಬಂದು ನಿಲ್ಲತ್ತೆ. ಆಲ್ಮೋಸ್ಟ್ ಇತ್ತೀಚಿನ ಎಲ್ಲ ಗಲಭೆಗಳನ್ನು ನೀವು ಗಮನಿಸಿ, ಒಂದೇ ಫೇಸ್ಬುಕ್ಕು ಇಲ್ಲ ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ ಗ್ರೂಪ್, ಇದರಲ್ಲೇ ಇವರ ಡೀಪ್ ಡಿಸ್ಕಷನ್, ಅದಕ್ಕೆ ತಕ್ಕಂಗೆ ಸ್ಟೇಟಸ್ಗಳು, ಅದಕ್ಕೆ ತಕ್ಕಂಗೆ ಗ್ರೂಪ್ನ ಈ DP ಹಾಕೊಳ್ಳೋದು, ಕೆರಳಿಸುವಂಥ ಕೆಲಸ ಮಾಡೋದು. ಈಗ ಇದನ್ನ ಸಾಕ್ಷಿ ನಾಶ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ರಾಜಾರೋಷವಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಅಲ್ವಾ, ರಾಜಾರೋಷವಾಗಿ ಬಂದು ಸರೆಂಡರ್ ಆಗಬೇಕು. ನಾವು ಮಾಡಿದ ಸರಿ ಇದೆ ಅಂತ ಅನ್ನಿಸ್ಕೊಂಡವರು ಇಲ್ಲಿ ಬಂದು ನಿಂತ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಮುಖ ತೋರ್ಸಕ್ಕಾಗಲ್ಲ, ಊರಲ್ಲಿಲ್ಲ, ಊರು ಬಿಟ್ಟು ಹೋಗಿದ್ದಾರೆ, ಈಗ ಪುಕ್ಲತನ ಕಾಣಿಸ್ತಾ ಇದೆ ಅನ್ಸುತ್ತೆ, ಹಾಗಾಗಿ ಡಿಲೀಟ್ ಮಾಡಿ ಎಲ್ಲಾನು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಯಾಕೆ ಹೊಡೆದಾಟ ಬಡದಾಟ ಮಾಡಬೇಕಾಗಿತ್ತು? ಪೊಲೀಸರು ಏನು ಬಿಟ್ಟಿ ಬಿದ್ದಿದ್ರಾ? ನೀವು ಈ ವಿಜುವಲ್ಸ್ ಅನ್ನ ಗಮನಿಸಿ. ಪಾಪ ಅವರ ಕರ್ತವ್ಯ ಅವ್ರು ನಿಭಾಯಿಸ್ತಾ ಇರ್ತಾರೆ. ಹೆಂಗ್ ಅಟ್ಯಾಕ್ ಮಾಡ್ತಿದ್ರು ಅಂತ ಅಂದ್ರೆ, ಇವ್ರು ಏನೋ ಮಿಲಿಟರಿಯಲ್ಲಿ ಇದ್ದಾರೇನೋ, ಯುದ್ಧ ಮಾಡ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು. ಮಾಡ್ತಾ ಇದ್ದಿದ್ದು ಕೆಟ್ಟ ಕೆಲಸ. ಸೊ ಈಗ ಭಯ ಶುರು ಆಗಿದೆ. ಆ ಕಾರಣಕ್ಕಾಗಿ ಎಲ್ಲ ಗ್ರೂಪ್ಗಳಲ್ಲೂ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ, ಎಲ್ಲ ಡಿಲೀಟ್ ಮಾಡಿಬಿಡಿ, ಎಲ್ಲ ಡಿಲೀಟ್ ಮಾಡಿಬಿಡಿ ಅಂತ. ಈ ವಾಟ್ಸಪ್ ಗ್ರೂಪ್ನ ಹೆಸರು ಇಸ್ಲಾಮಿಕ್ ಪವರ್ ಅಂತೆ, ಮುಸ್ಲಿಂ ಪವರ್ ಅಂತೆ. ಸೊ ಈ ಗ್ರೂಪ್ಗಳಲ್ಲಿ ಇವರು ವಾಟ್ಸಪ್ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು. ಎಲ್ಲೂ ಕೂಡ ಯಾವ ಆಡಿಯೋನು ಸಿಗಬಾರ್ದು, ವಿಡಿಯೋನು ಸಿಗಬಾರ್ದು, ಮೆಸೇಜಸ್ಸು ಸಿಗಬಾರ್ದು. ಕ್ರೈಮ್ ಬ್ರಾಂಚ್ ಅವ್ರು ನಮ್ಮ ಬೆನ್ನು ಬಿದ್ದುಬಿಟ್ಟಿದ್ದಾರೆ, ಎಲ್ಲಾನು ಡಿಲೀಟ್ ಮಾಡಿ ಅಂತ. ಇವರು ಮಾತಾಡಿರುವಂಥ ಆಡಿಯೋ TV5ಗೂ ಲಭ್ಯ ಆಗಿದೆ. ಸೊ ಇದು ಸಾಕ್ಷಿ ನಾಶದ ಕೇಸ್ ಕೂಡ ಹೌದು. ನೀವೆಲ್ಲರೂ ಒಗ್ಗಟ್ಟಾಗಿದ್ರಲ್ಲ, ಒಂದಾಗಿ ಬಂದು ಕಲ್ಲು ಬಿಸಾಕ್ ಹೋದ್ರಲ್ಲ, ಈಗ ಯಾಕೆ ಊರು ಬಿಟ್ಟು ಹೋಗಿದ್ದೀರಾ? ಬಂದು ಸರೆಂಡ್ರು ಆಗಿ. ಎಸ್, ಆಡಿಯೋ ಏನಿದೆ ನೋಡೋಣ ಬನ್ನಿ, ಕೇಳೋಣ ಬನ್ನಿ. अस्सलाम वालेकुम मेरे ग्रुप के सब भाइयों को, जो मेरा भाइयाँ इंस्टाग्राम में कल के स्टोरियाँ डाल को ही पूरे स्टोरियाँ डिलीट करो. क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियाँ इंस्टाग्राम में डाल को ही सबको भी सर्च कर रही. कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियाँ डाल को ही उनको भी ये वाचिंग कर को, उनकी आइडिया चेक कर को, क्या तो ब्लैक लिस्ट में तो उनको भी उठाने की कोशिश कर रही. मेरे भाइयाँ जितने भी इंस्टाग्राम में स्टोरियाँ डाल को ही पूरे भी डिलीट कर डालो. स्टोरियाँ गिरियाँ क्या भी डालना जो उनको. अस्सलाम वालेकुम मेरे ग्रुप के सब भाइयों को, जो मेरे भाइयाँ इंस्टाग्राम में कल के स्टोरियाँ डाल को ही पूरे स्टोरियाँ डिलीट करो. क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियाँ इंस्टाग्राम में डाल को ही सबको भी सर्च कर रही. कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियाँ डाल को ही उनको भी ये वाचिंग कर को, उनकी आइडिया चेक कर को, क्या तो ब्लैक लिस्ट में तो उनको भी उठाने की कोशिश कर रही. मेरे भाइयाँ जितने भी इंस्टाग्राम में स्टोरियाँ डाल को ही पूरे भी डिलीट कर डालो. स्टोरियाँ गिरियाँ क्या भी डालना जो उनको. अस्सलाम वालेकुम मेरे ग्रुप के सब भाइयों को, जो मेरे भाइयाँ इंस्टाग्राम में कल के स्टोरियाँ डाल को ही पूरे स्टोरियाँ डिलीट करो. क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियाँ इंस्टाग्राम में डाल को ही सबको भी सर्च कर रही. कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियाँ डाल को ही उनको भी ये वाचिंग कर को, उनकी आइडिया चेक कर को, क्या तो ब्लैक लिस्ट में
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ, ಒಂದಷ್ಟು ಮಂದಿಯನ್ನ ಅರೆಸ್ಟು ಮಾಡಲಾಗಿದೆ, FIR ಆಗಿದೆ. ಸೊ ಈ ವಾಟ್ಸಪ್ ಗ್ರೂಪ್ಗಳ ಆಕ್ಟಿವ್ ಆಗಿರೋದು ಈ ಹಿಂದೆ ಕೂಡ ನಾವು ಕೇವಲ ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ನಗರಗಳಲ್ಲೂ ಕೂಡ ಈ ಅರ್ಧ ಗಲಾಟೆ ಆಗೋದಕ್ಕೆ ಕಾರಣ, ಕಿತಾಪತಿ ತೆಗೆದಕ್ಕೆ ಕಾರಣ ಈ ವಾಟ್ಸಪ್ ಗ್ರೂಪ್ಗಳೇ. ಸೊ ಈ ವಾಟ್ಸಪ್ ಗ್ರೂಪ್ಗಳ ಮೇಲೆ ನಿಗಾ ಇಡಬೇಕಾದಂಥ ಅನಿವಾರ್ಯತೆ ಇದೆಯಾ ಅಂತ, ಈ ವಾಟ್ಸಪ್ ಗ್ರೂಪ್ ಯಾವ ರೀತಿಯಾಗಿ ಆಕ್ಟಿವ್ ಆಗಿದೆ, ಸಾಕ್ಷಿ ನಾಶಕ್ಕೆ ಹೇಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಪುನೀತ್? ಖಂಡಿತವಾಗಿ ನೀತಿ, ಇಲ್ಲಿ ಪುಂಡರ ಈ ಒಂದು ಪ್ಲಾನ್ಗಳು, ಪುಂಡರ ಈ ಗಲಾಟೆ ಮಾಡ್ತಕ್ಕಂತ ತಂತ್ರಗಳು ಇವೆಲ್ಲವೂ ಎಷ್ಟರ ಮಟ್ಟಿಗೆ ಇದಾವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ, ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಆದಂತಹ ಕಲ್ಲು ತೂರಾಟದ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಪೊಲೀಸ್ ಠಾಣೆಯನ್ನ ಜೊತೆಗೆ ಪೊಲೀಸರ ವಾಹನಗಳನ್ನ, ಪೊಲೀಸರನ್ನ ಸುತ್ತುವರೆದಿರ್ತಕ್ಕಂಥ ಸಾವಿರಾರು ಮುಸ್ಲಿಂ ಯುವಕರನ್ನ ನಾವು ಗಮನಿಸಬಹುದು. ಅಲ್ಲಿ ಪೊಲೀಸರನ್ನು ಬಿಡೋದಿಲ್ಲ, ಜೊತೆಗೆ ಅವರ ವಾಹನಗಳನ್ನು ಬಿಡದೆ ಅವರು ಕಲ್ಲು ತೂರಾಟವನ್ನ ಮಾಡಿದಂಥದ್ದು. ಇದರಲ್ಲಿ ಸಾಕಷ್ಟು ಜನಕ್ಕೆ ಗಾಯಗಳಾದಂಥದ್ದು ಇರಬಹುದು, ಜೊತೆಗೆ ವಾಹನಗಳೆಲ್ಲವೂ ಕೂಡ ಜಖಮಾದಂತಹ ಒಂದು ಘಟನೆ ನಡೆದಿತ್ತು. ಇದರಿಂದಾಗಿ ಇಡೀ ಮೈಸೂರೇ ಬೆಚ್ಚಿ ಬಿದ್ದಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈಗ ಏನು ಪೊಲೀಸರು ಆ ಪುಂಡರನ್ನ ಸೆರೆ ಹಿಡಿಯುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಒಂದಷ್ಟು ಜನ, 20ಕ್ಕೂ ಹೆಚ್ಚು ಜನರನ್ನ ಬಂಧಿಸ್ತಕ್ಕಂತ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆತಂಕಗೊಂಡಿರ್ತಕ್ಕಂತ ಈ ಪುಂಡರು ಏನಿದ್ದಾರೆ, ಇವರು ಈಗ ವಾಟ್ಸಪ್ ಗ್ರೂಪ್ಗಳ ಮೂಲಕ ಏನು ಹಿಂದೆ ಆ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿದ್ದಂತಹ ವಿಡಿಯೋಗಳಿರ್ಬಹುದು, ಜೊತೆಗೆ ಇವರು ಚರ್ಚೆ ಮಾಡಿರ್ತಕ್ಕಂಥವು ಇರಬಹುದು, ಇದನ್ನೆಲ್ಲವನ್ನು ಕೂಡ ಕೆಲವು ಗ್ರೂಪ್ಗಳಲ್ಲಿ ಏನ್ ಮಾಡಿರ್ತಾರೆ, ಇದನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಅನ್ನ ಈಗ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಪುಂಡರಾಟಗಳನ್ನ ಏನಿದು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸಗಳೇನಿದ್ವು, ಇದರಿಂದ ಸಾಕ್ಷಿಗಳನ್ನ ನಾಶ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಗಲಭೆ ಬಳಿಕ ಎಸ್ಕೇಪ್ ಆಗ್ಲಿಕ್ಕೆ ವಾಯ್ಸ್ ನೋಟ್ ಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸುಮಾರು 50,000 ಮಂದಿಗೆ ವಾಟ್ಸ್ಆಪ್ ನಲ್ಲಿ ಈ ಒಂದು ಆಡಿಯೋವನ್ನ, ಅಂದ್ರೆ ಯಾರು ಕೂಡ ವಿಡಿಯೋಗಳನ್ನ ಇಟ್ಕೊಳ್ಬಾರ್ದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಡಾಕ್ಯುಮೆಂಟ್ ಇದ್ರೂ ಕೂಡ ಅದನ್ನೆಲ್ಲವನ್ನು ಡಿಲೀಟ್ ಮಾಡಿ, ಗ್ರೂಪ್ ಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಈ ತರದ ಒಂದು ಆಡಿಯೋ ಸಂದೇಶವನ್ನ ರವಾನೆ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಆಡಿಯೋ ಇದೀಗ TV5 ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಲಭ್ಯ ಆಗೋದ್ರ ಜೊತೆಗೆ ಪೊಲೀಸರ ಒಂದು ಕಾರ್ಯಾಚರಣೆ ಏನಿದೆ, ಆ ಒಂದು ಕಾರ್ಯಾಚರಣೆಯ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು, ಜೊತೆಗೆ ಸಾಕ್ಷಿಯನ್ನ ನಾಶ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಈ ಪುಂಡರು ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥದ್ದು. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ ನಾವು ಸಂದೇಶ ಮಾಡತಕ್ಕಂಥದ್ದು ಇರ್ಬೋದು. ಜೊತೆಗೆ ಈಗಾಗಲೇ ಏನ್ ಕ್ರೈಮ್ ಬ್ರಾಂಚ್ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ, ಎಲ್ಲರ ವಿಡಿಯೋಗಳನ್ನ ಆಧರಿಸಿ, ಜೊತೆಗೆ ಯಾರ್ಯಾರು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ ಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಕೂಡ ಹುಡುಕಾಟ ನಡೀತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಇದನ್ನ ಡಿಲೀಟ್ ಮಾಡಿ ಸೈಲೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು, ಇಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ತರದ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡ್ತಕ್ಕಂಥದ್ದು, ವಾಯ್ಸ್ ಮೆಸೇಜ್ ಗಳನ್ನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಆಡಿಯೋ ಲಭ್ಯ ಆಗಿರ್ತಕ್ಕಂಥದ್ರ ಮೂಲಕ ಈಗ ಅನಿಸ್ತಕ್ಕಂಥದ್ದು, ಈ ಒಂದು ಗಲಾಟೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಒಂದು ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡೆ ಈ ಸಾವಿರಾರು ಯುವಕರು ಬಂದಿದ್ರು. ಅದ್ರಲ್ಲಿ ಎಲ್ಲರೂ ಕೂಡ ಈ ಮುಸ್ಲಿಂ ಯುವಕರು ಏನಿದ್ದಾರೆ, ಈ ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿದ್ರೆ, ಮತ್ತೊಂದು ಕಡೆ ಇವರು ಮುಂದೆ ಏನ್ ಮಾಡ್ತಾರಪ್ಪ ಅನ್ನೋ ಒಂದು ಆತಂಕವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಜೊತೆಗೆ ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ಲಾನ್ಗಳು, ಇವರು ಗ್ರೂಪ್ ಗಳಲ್ಲಿ ಮಾಡ್ತಕ್ಕಂಥ ಚಾಟ್ ಗಳಿರ್ಬೋದು, ಜೊತೆಗೆ ಈ ಒಂದು ಗ್ರೂಪ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ನೇಮ್ ಏನಿದ್ದಾವೆ, ಅಂದ್ರೆ ಇಸ್ಲಾಂ ಪವರ್ ಜೊತೆಗೆ ಮುಸ್ಲಿಂ ಪವರ್ ಅಂತ ಅನ್ನೋ ಒಂದು ಹೆಸರುಗಳನ್ನು ಕೊಟ್ಕೊಂಡಿರ್ತಕ್ಕಂಥದ್ದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಈ ತರದ ಒಂದಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲಾ ಧೈರ್ಯ ಮಾಡಿ ಸಾವಿರಾರು ಜನ ಬಂದು ಪೊಲೀಸರನ್ನ ಸುತ್ತುವರೆದಂತವ್ರು, ಆದ್ರೆ ಈಗ ಪೊಲೀಸರ ಹುಡುಕಾಟದ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರತಕ್ಕಂಥದ್ದು. ಬಾಕಿ ಕಡೆಗಳೆಲ್ಲಾ ಭಾಗಗಳಲ್ಲೂ ಕೂಡ ಧೈರ್ಯವನ್ನ ತೋರ್ತಕ್ಕಂಥ ಈ ಪುಂಡರು ಇದೀಗ ಪೊಲೀಸರ ಹುಡುಕಾಟದ ಸಂದರ್ಭದಲ್ಲಿ ಮನೆಗಳಿಂದಲೇ ರಾಜ್ಯವನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಿರ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಸರ್ಚ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಆರೋಪಿಗಳ ಮನೆಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇವರು ಮೊಬೈಲ್ಗಳನ್ನು ಕೂಡ ಬಿಟ್ಟು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಧೈರ್ಯ ಮಾಡ್ತಕ್ಕಂಥವ್ರು ಈಗ ಪುಕ್ಕಲರ ರೀತಿ ಎಸ್ಕೇಪ್ ಆಗಿರ್ತಕ್ಕಂಥ ಘಟನೆ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆ ಏನಿದೆ, ಅಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಎಲ್ಲ ಮುಸ್ಲಿಂ ಯುವಕರನ್ನ ಒಂದು ಮಾಡಿ ಗಲಾಟೆ ಘರ್ಷಣೆಗಳಿಗೆ ಕಾರಣರಾಗ್ತಾ ಇರ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಲಗಾಮ್ ಆಗ್ತಕ್ಕಂಥ ಒಂದು ಕೆಲಸ ಇದೆ. ಜೊತೆಗೆ ಬಹಳ ಪ್ರಮುಖವಾಗಿ ಸೈಬರ್ ಕ್ರೈಮ್ ಅವರು ಇವ್ರನ್ನ ಗಮನಿಸ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರ ಒಂದು ವಾಟ್ಸ್ಆಪ್ ಗ್ರೂಪ್ಗಳು, ಈ ಗ್ರೂಪ್ಗಳೆಲ್ಲ ಏನಿರ್ತವೆ, ಈ ಗ್ರೂಪ್ಗಳ ಮುಖಾಂತರವೇ ಇವರು ಈ ತರದ ಒಂದು ಗಲಾಟೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾದಂತಹ ಒಂದು ವಿಚಾರ. ಹೀಗಾಗಿ ಇವ್ರಿಗೆಲ್ಲರಿಗೂ ಕೂಡ ಕಡಿವಾಣವಾಗ್ತಕ್ಕಂಥದ್ದು, ಜೊತೆಗೆ ಕಠಿಣವಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರಷ್ಟೇ ಶಾಂತಿಯುತವಾದಂತಹ ಮೈಸೂರಿನಲ್ಲಿ ಗಲಾಟೆ ಘರ್ಷಣೆಗಳನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದ್ರೆ ಈ ತರದವು ಬಹಳಷ್ಟು ಮರುಕಳಿಸ್ತವೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸಾವಿರಾರು
ಮುಸ್ಲಿಂ ಯುವಕರು ಅಲ್ಲಿ ಗಲಾಟೆಯನ್ನ ಮಾಡಿದಂಥದ್ದು. ಪೊಲೀಸರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನು ಕೂಡ ಮಾಡೋದಿಲ್ಲ, ಬದಲಿಗೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಡಿಸಿಪಿ ಅವರ ಅವರ ಒಂದು ಕಾರನ್ನು ಬಿಡೋದಿಲ್ಲ, ಅವರಿಗೆ ಕಲ್ಲನ್ನ ತೋರ್ತಕ್ಕಂಥದ್ದು, ಜೊತೆಗೆ ಆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದಷ್ಟು CCTVಗಳೇನಿರ್ತವೆ ಇವೆಲ್ಲವನ್ನು ಕೂಡ ನಾಶ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ಪುಂಡರು. ಹೀಗಾಗಿ ಈ ಪುಂಡರಿಗೆ ಬಲೆ ಬೀಸಿರ್ತಕ್ಕಂಥ ಒಂದು ಪೊಲೀಸರ ಒಂದು ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದಿರ್ತಕ್ಕಂಥ ಪುಂಡರು ಈಗ ಆ ಒಂದು ಸಾಕ್ಷಿಗಳನ್ನ ನಾಶ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.